ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತಿದೊಡ್ಡ ನೌಕಾರಕ್ಷಣಾ ಪ್ರದರ್ಶನ ಯುರೋನಾವಲ್ 2024 ಅನ್ನು ಆಯೋಜಿಸುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫ್ರಾನ್ಸ್ ದೇಶ. ಸ್ನೇಹಿತರೆ, ವಿಶ್ವದ ಅಗ್ರಗಣ್ಯ ನೌಕಾರಕ್ಷಣಾ ಪ್ರದರ್ಶನವಾದ ಯುರೋನಾವಲ್ 2024 ಅನ್ನು ನವೆಂಬರ್ 4ರಿಂದ 7ರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಸಲಾಗುವುದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಾರ್ಪೂನ್ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, USA ಅಮೆರಿಕ ಸಂಯುಕ್ತ ಸಂಸ್ಥಾನ ಈ ಒಂದು ಹಾರ್ಪೂನ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ. ಸ್ನೇಹಿತರೆ, ತೈವಾನ್ ದೇಶವು ಅಮೆರಿಕದಿಂದ 100 ಹಾರ್ಪೂನ್ ಕ್ಷಿಪಣಿಯನ್ನು ಸ್ವೀಕರಿಸಿದೆ. ಹಾಗೆ ಸ್ನೇಹಿತರೆ, ಈ ಒಂದು ಹಾರ್ಪೂನ್ ಕ್ಷಿಪಣಿ 1977ರಿಂದ ವಾಯು, ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಯಿಂದ ಉಡಾಯಿಸುವ ಆವೃತ್ತಿಗಳೊಂದಿಗೆ ಸೇವೆಯನ್ನು ಸಲ್ಲಿಸುತ್ತಿದೆ. 500 ಮೀಟರ್ ದ್ವಾರಕದ ಗೋಳಾಕಾರದ ದೂರದರ್ಶಕ ಯಾವ ದೇಶದಲ್ಲಿ ನೆಲೆಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ದೇಶ. ಸ್ನೇಹಿತರೆ, ಚೀನಾ ದೇಶದಲ್ಲಿ 500 ಮೀಟರ್ ಗೋಳಾಕಾರದ ದೂರದರ್ಶಕ ನೆಲೆಗೊಂಡಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನಾವಿಕಾ ಸಾಗರ ಪರಿಕ್ರಮ ಅಭಿಯಾನ 2 ರಲ್ಲಿ ಬಳಸಲಾದ ಭಾರತೀಯ ನೌಕಾಪಡೆಯ ಹಡಗಿನ ಹೆಸರೇನು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, INS ತಾರಿಣಿ. ಸ್ನೇಹಿತರೆ, INS ತಾರಿಣಿಯನ್ನು ನಾವಿಕಾ ಸಾಗರ ಪರಿಕ್ರಮ 2 ಅಭಿಯಾನದಲ್ಲಿ ಬಳಸಿಕೊಳ್ಳಲಾಗಿದೆ. ಹಾಗೆ ಇನ್ನೂ ಹೆಚ್ಚಿನದಾಗಿ ನೋಡುವುದಾದರೆ, ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿರುವಂತಹ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಅಕ್ಟೋಬರ್ 2, 2024ರಂದು ಧ್ವಜಾರೋಹಣ ಮಾಡಿದರು. ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಈ ನೌಕಾಪಡೆಯ ಮುಖ್ಯಸ್ಥರ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗಾಗಿ ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರು ಅಂತೇಳಿ ಕೇಳಿದರೆ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿಯವರು. ಭವಿಷ್ಯದ ಸಾಂಕ್ರಾಮಿಕ ಸಿದ್ಧತೆ ಮತ್ತು ತುರ್ತು ಪ್ರತಿಕ್ರಿಯೆ ಕ್ರಿಯೆಗಾಗಿ ಒಂದು ಚೌಕಟ್ಟು ಎಂಬ ಶೀರ್ಷಿಕೆಯಲ್ಲಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೀತಿ ಆಯೋಗ. ಸ್ನೇಹಿತರೆ, ನೀತಿ ಆಯೋಗವು ಈ ವರದಿಯು ಭವಿಷ್ಯದ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳಿಗೆ ತ್ವರಿತ ಪ್ರತಿಕ್ರಿಯೆಗಾಗಿ ಒಂದು ಬ್ಲೂಪ್ರಿಂಟನ್ನು ನೀಡಲಿದೆ. ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಧರತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನವನ್ನು ಪ್ರಾರಂಭಿಸಿದರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜಾರ್ಖಂಡ್ ರಾಜ್ಯ. ಸ್ನೇಹಿತರೆ, ಈ ಒಂದು ಜಾರ್ಖಂಡ್ ರಾಜ್ಯದಲ್ಲಿ ಹಾಗೆ ಈ ಒಂದು ಧರತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಉದ್ದೇಶ ಏನೆಂದರೆ ಬುಡಕಟ್ಟು ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆಯಾಗಿದೆ. ಹಾಗೆ ಸ್ನೇಹಿತರೆ, ಈ ಒಂದು ಅಭಿಯಾನವನ್ನು ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ್ದಾರೆ. ಇದನ್ನು ಜಾರ್ಖಂಡ್ನಲ್ಲಿ ಸುಮಾರು 80,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿದರು. ಇದು 30 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 5 ಕೋಟಿಗೂ ಹೆಚ್ಚು ಜನರಿಗೆ ಈ ಒಂದು ಲಾಭ ನೀಡಲಿದೆ. ಸುದ್ದಿಯಲ್ಲಿ ಕಂಡುಬಂದ ಪ್ರೆಸ್ಪಾಸ್ ಸರೋವರವು ಯಾವ ಖಂಡದಲ್ಲಿ ಸ್ಥಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಯುರೋಪ್. ಸ್ನೇಹಿತರೆ, ಅಲ್ಬೇನಿಯಾದ ಚಿಕ್ಕ ಪ್ರೆಸ್ಪಾಸ್ ಸರೋವರದ 450 ಹೆಕ್ಟೇರ್ಗಳಲ್ಲಿ 430 ಹೆಕ್ಟೇರ್ಗಳು ಜಲಕ್ಷೇತ್ರಗಳಾಗಿ ಮಾರ್ಪಟ್ಟಿವೆ ಅಥವಾ ಒಣಗಿ ಹೋಗಿವೆ ಎಂದು ತಜ್ಞರು ವರದಿ ಮಾಡಿರುತ್ತಾರೆ. ಇದು ಯುರೋಪಿನ ಅತ್ಯಂತ ಹಳೆಯ ಹಾಗೂ ಅತ್ಯಂತ ಎತ್ತರದ ವಿವರ್ತನಿಕ ಸರೋವರಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಪ್ರಶ್ನೆ. ವಿಜ್ಞಾನಿಗಳು ಇತ್ತೀಚೆಗೆ ಪ್ಲೂಟೋದ ಯಾವ ಉಪಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಅನಿಲಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಾರಾನ್. ಸ್ನೇಹಿತರೆ, ಈ ಒಂದು ಚಾರಾನ್ ಎನ್ನುವಂಥದ್ದು ಇದು ಪ್ಲೂಟೋ ಗ್ರಹದ ಉಪಗ್ರಹವಾಗಿದೆ. ಹಾಗೆ ಇದರ ಬಗ್ಗೆ ನೋಡುವುದಾದರೆ ವಿಜ್ಞಾನಿಗಳು ಪ್ಲೂಟೋದ ಅತಿ ದೊಡ್ಡ ಉಪಗ್ರಹವಾದ ಚಾರಾನ್ನಲ್ಲಿ, ಸ್ನೇಹಿತರೆ, ಈ ಒಂದು ಚಾರಾನ್ ಎನ್ನುವಂಥದ್ದು ಪ್ಲೂಟೋದ ಅತಿ ದೊಡ್ಡ ಉಪಗ್ರಹವಾಗಿದೆ.
ಸೊ ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಚಾರಾನ್ ಉಪಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಹೈಡ್ರೋಜನ್ ಪೆರಾಕ್ಸೈಡನ್ನು ಕಂಡುಹಿಡಿದಿದ್ದಾರೆ. ಈ ಒಂದು ಚಾರಾನ್ ಉಪಗ್ರಹವು ಪ್ಲೂಟೋದ ಅರ್ಧದಷ್ಟು ಗಾತ್ರವಿದೆ. ಇದು 1214 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಹಾಗೂ ಈ ಒಂದು ಚಾರಾನ್ ಉಪಗ್ರಹವನ್ನು 1978ರಲ್ಲಿ ಅನ್ವೇಷಿಸಲ್ಪಟ್ಟಿದೆ. ಪ್ರಶ್ನೆ: ಇತ್ತೀಚೆಗೆ ಭಾರತದ ಸಮುದ್ರ ಡಿಕಾರ್ಬನೈಸೇಷನ್ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ಭಾರತದ ಸಮುದ್ರ ಡಿಕಾರ್ಬನೈಸೇಷನ್ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿ. ಸ್ನೇಹಿತರೆ, ನವದೆಹಲಿಯಲ್ಲಿ ಬಂದರುಗಳ ಸಚಿವಾಲಯ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹ ಆಯೋಜಿಸಿದ ಭಾರತದಲ್ಲಿ ಸಮುದ್ರ ಡಿಕಾರ್ಬನೈಸೇಷನ್ ಕುರಿತ ಸಮ್ಮೇಳನವು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತು. ಇತ್ತೀಚೆಗೆ ನವದೆಹಲಿಯಲ್ಲಿ ಈ ಒಂದು ಭಾರತದ ಸಮುದ್ರ ಡಿಕಾರ್ಬನೈಸೇಷನ್ ಸಮ್ಮೇಳನ ಅನ್ನುವಂಥದ್ದು ಮುಕ್ತಾಯಗೊಂಡಿದೆ. ಇದು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅಂದರೆ ಹಸಿರು ಹಡಗು ಸಾಗಾಣಿಕೆ ಮತ್ತು ಸುಸ್ಥಿರ ಬಂದರು ಕಾರ್ಯಾಚರಣೆಗಳ ಕುರಿತಾಗಿ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ಸೊ ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಯುವಕರ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಹೊಸ ಯೋಜನೆಯ ಹೆಸರೇನು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, PM ಇಂಟರ್ನ್ಶಿಪ್ ಸ್ಕೀಮ್ ಅಂತೇಳಿ. PM ಇಂಟರ್ನ್ಶಿಪ್ ಸ್ಕೀಮ್ ಅಂತೇಳಿ. ಸೊ ಈ ಒಂದು ಯೋಜನೆ ಬಗ್ಗೆ ನೋಡುವುದಾದರೆ ಭಾರತದಲ್ಲಿ ಯುವಕರ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸಲು ವ್ಯಾಪಾರ ಪರಿಸರಗಳಲ್ಲಿ ಪ್ರಾಯೋಗಿಕ ಅನುಭವವನ್ನು ನೀಡುವ ಮೂಲಕ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಇದು 5 ವರ್ಷಗಳಲ್ಲಿ ಅಗ್ರ 500 ಕಂಪನಿಗಳಲ್ಲಿ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ನೀಡುವಂತಹ ಒಂದು ಗುರಿಯನ್ನು ಹೊಂದಿದೆ. ಪ್ರಶ್ನೆ: ಯಾವ ಸಂಸ್ಥೆಯು ಇತ್ತೀಚೆಗೆ ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತ ತನ್ನ ವರದಿಗಾಗಿ ಭಾರತದಿಂದ ಟೀಕೆಗೆ ಒಳಗಾಯಿತು ಅಂತೇಳಿ ಪ್ರಶ್ನೆ ಇದೆ. ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರ ಕುರಿತಂತೆ ಸಲ್ಲಿಸಿದಂಥ ವರದಿಗಾಗಿ ಯಾವ ಸಂಸ್ಥೆಯು ಭಾರತದ ಟೀಕೆಗೆ ಒಳಗಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸ್ನೇಹಿತರೆ, ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯನ್ ಫ್ರೀಡಮ್ ಅಂತೇಳಿ USCIRF. ಸೊ ಈ ಒಂದು ಕಂಪನಿ ಭಾರತದ ಟೀಕೆಗೆ ಗುರಿಯಾಗಿದೆ. ಇದರ ಬಗ್ಗೆ ನೋಡುವುದಾದರೆ ಧಾರ್ಮಿಕ ಅಲ್ಪಸಂಖ್ಯಾತರ ದುರುಪಯೋಗ ಕುರಿತು ನೀಡಿದಂಥ ವರದಿಯನ್ನು ಭಾರತವು ತಿರಸ್ಕರಿಸಿತು. ಸೊ ಸ್ನೇಹಿತರೆ, ಈ ಒಂದು USCIRF ಎನ್ನುವಂಥ ಕಂಪ್ನಿ ಏನಿದೆ ಇದು 1998ರ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯಿಂದ ರಚಿಸಲ್ಪಟ್ಟಿದೆ. ಇತ್ತೀಚೆಗೆ 9 ಸೆರೆ ಸಾಕಿದ ಪಿಗ್ಮಿ ಹಂದಿಗಳನ್ನು ಅಸ್ಸಾಂನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನಸ ರಾಷ್ಟ್ರೀಯ ಉದ್ಯಾನವನ. ಸ್ನೇಹಿತರೆ, ಹಾಗಾದರೆ ಈ ಒಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಸೊ ಇದರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ 9 ಸೆರೆ ಸಾಕಿದ ಪಿಗ್ಮಿ ಹಂದಿಗಳನ್ನು ಅಸ್ಸಾಂನ ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಯಿತು ಎನ್ನುವಂಥದ್ದು. ಹಾಗೆ ಈ ಒಂದು ಪಿಗ್ಮಿ ಹಂದಿಗಳು ಜಾಗತಿಕವಾಗಿ ಅತ್ಯಂತ ಚಿಕ್ಕ ಮತ್ತು ಅಪರೂಪದ ಕಾಡು ಹಂದಿ ಪ್ರಭೇದಗಳಾಗಿವೆ. ಈ ಒಂದು ಪಿಗ್ಮಿ ಹಂದಿಗಳೇನಂತಾರೆ ಇವು ಅತ್ಯಂತ ಚಿಕ್ಕ ಹಾಗೂ ಅಪರೂಪದ ಕಾಡು ಹಂದಿಯ ಪ್ರಭೇದಗಳಾಗಿವೆ. ಸೊ ಸ್ನೇಹಿತರೆ, ಇದು ಸಹ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಹಲವಾರು ಬಾರಿ ಪ್ರಶ್ನೆಗಳಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಕೇಳಿರ್ತಾರೆ. ಸೊ ಈ ಒಂದು ಮಾನಸ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಅಸ್ಸಾಂ ರಾಜ್ಯದಲ್ಲಿದೆ. ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಬಂಜಾರ ವಿರಾಸತ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದರು? ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರ. ಸ್ನೇಹಿತರೆ, ಮಹಾರಾಷ್ಟ್ರ ರಾಜ್ಯದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ವಾಸಿಂ ಪೊಹರಾದೇವಿಯಲ್ಲಿ ಬಂಜಾರ ವಿರಾಸತ್ ಮ್ಯೂಸಿಯಮನ್ನು ಉದ್ಘಾಟಿಸಿದರು. ಸೊ ಇದು ಬಂಜಾರ ಸಮುದಾಯದ ಪರಂಪರೆಯನ್ನು ಹೆಚ್ಚಿಸುತ್ತದೆ. ಈ ಒಂದು ಮ್ಯೂಸಿಯಂ ಏನಿದೆ ಇದು ಬಂಜಾರ ಸಮುದಾಯದ ಪರಂಪರೆಯನ್ನು ಹೆಚ್ಚಿಸುತ್ತದೆ. ಸೊ 4 ಅಂತಸ್ತಿನ ಬಂಜಾರ ವಿರಾಸತ್ ಮ್ಯೂಸಿಯಮನ್ನು ಅವರ ನಾಯಕರ ಭಾವಚಿತ್ರಗಳು ಮತ್ತು ಐತಿಹಾಸಿಕ ಪರಂಪರೆಗಳ ಮೂಲಕ ಬಂಜಾರ ಸಮುದಾಯದ ಸಮೃದ್ಧ ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ಸೊ ಒಟ್ಟಾರೆಯಾಗಿ ಇದು ಬಂಜಾರ ಸಮುದಾಯದ ಒಂದು ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಹೆಚ್ಚಿಸುವಲ್ಲಿ
ಸೊ ಈ ಒಂದು ಮ್ಯೂಸಿಯಮನ್ನು ಉದ್ಘಾಟಿಸಲಾಗಿದೆ. ನದಿಯಲ್ಲಿ ಕಂಡುಬಂದ ನಿಗ್ರೋ ನದಿ ಯಾವ ನದಿಯ ಉಪನದಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆಜಾನ್ ನದಿಯ ಉಪನದಿಯಾಗಿದೆ. ಹಾಗೆ ಸ್ನೇಹಿತರೆ, ಈ ಒಂದು ಅಮೆಜಾನ್ನ ಪ್ರಮುಖ ಉಪನದಿಯಾಗಿರುವಂತಹ ಈ ಒಂದು ನಿಗ್ರೋ ನದಿ ಏನಿದೆ 122 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು. ಹಾಗೆ ಈ ಒಂದು ನಿಗ್ರೋ ನದಿ ಅಮೆಜಾನ್ ನದಿಯ ಅತಿ ದೊಡ್ಡ ಉಪನದಿಗಳಲ್ಲಿ ಒಂದು ಮತ್ತು ವಿಸರ್ಜನೆಯಿಂದ ನೋಡಿದರೆ ವಿಶ್ವದ ಅತಿ ದೊಡ್ಡ ನದಿಗಳಲ್ಲಿ ಈ ಒಂದು ನಿಗ್ರೋ ನದಿಯು ಕೂಡ ಒಂದಾಗಿದೆ. ಇದು ಪೂರ್ವ ಕೊಲಂಬಿಯಾದಿಂದ ಹುಟ್ಟುವ ಇದು ಕೊಲಂಬಿಯಾ, ವೆನೆಜುವೆಲಾ ಮತ್ತು ಬ್ರೆಜಿಲ್ ದೇಶದ ಮೂಲಕ ಹರಿದು ಮನಾಸ್ನಲ್ಲಿ ಅಮೆಜಾನ್ ನದಿಯನ್ನು ಸೇರುತ್ತದೆ. ಇದು ಕೊಲಂಬಿಯಾದಿಂದ ಹುಟ್ಟಿ ಕೊಲಂಬಿಯಾ, ವೆನೆಜುವೆಲಾ ಮತ್ತು ಬ್ರೆಜಿಲ್ ದೇಶದ ಮೂಲಕ ಹರಿದು ನಂತರ ಮನಾಸ್ನಲ್ಲಿ ಅಮೆಜಾನ್ ನದಿಯನ್ನು ಸೇರುತ್ತದೆ ಅನ್ನುವಂಥದ್ದು